ನಿಸ್ವಾರ್ಥ ಸೇವೆಯ ಸಂಕೇತ ಕೊಡ್ಲಿಪೇಟೆಯಲ್ಲಿ ಯಶಸ್ವಿಯಾಗಿ ನಡೆದ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ 41 ಮಂದಿ ರಕ್ತದಾನ ಮಾಡಿದ್ರು. ಪ್ರಾಥಮಿಕ ಆರೋಗ್ಯ ಕೇಂದ್ರ ಕೊಡ್ಲಿಪೇಟೆ ಹಾಗೂ ರೋಟರಿ ಹೇಮಾವತಿ ಸಂಸ್ಥೆ ಇವರ ಸಹಭಾಗಿತ್ವದಲ್ಲಿ ಬುಧವಾರ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ಆಯೋಜಿಸಲಾಯಿತು. ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ರೋಟರಿ ಹೇಮಾವತಿ ಸಂಸ್ಥೆಯ ಅಧ್ಯಕ್ಷ ಉಮೇಶ್ ಯುಎಚ್, ರಕ್ತದಾನ ನಿಸ್ವಾರ್ಥ ಸೇವೆಯ ಅತ್ಯುತ್ತಮ ಉದಾಹರಣೆಯಾಗಿದೆ. ಒಬ್ಬ ವ್ಯಕ್ತಿ ರಕ್ತದಾನ ಮಾಡಿದ್ರೆ 3 ಜನರ ಜೀವ ಉಳಿಸೋಕೆ ಸಹಾಯ ಆಗುತ್ತೆ ಎಂದು ತಿಳಿಸಿದರು. ಮೊದಲಿಗೆ ನಮ್ಮ ಆರೋಗ್ಯ ಇವತ್ತು ಮಡಿಕೇರಿಯಿಂದ ಬಂದಿರತಕ್ಕಂಥ ಶ್ರದ್ಧಾ ಹಾಗೂ ಅವರ ಟೀಮ್ಗೆ ಸ್ವಾಗತ ಕೊಡ್ತೇನೆ. ಹಾಗೆ ನಮ್ಮ ರೋಟರಿ ಸೆಕ್ರೆಟರಿ ಆದಂಥ ಗಣೇಶ್ ಚೌಧರಿ ಹಾಗೆ ರೋಟರಿ ಸದಸ್ಯರಿಗೆ ಹಾಗೆ ನಮ್ಮ ಕೊಡ್ಲಿಪೇಟೆ ಪ್ರಾಥಮಿಕ ಆರೋಗ್ಯ ಸಂಸ್ಥೆ ಕೊಡಗು ಜಿಲ್ಲಾಸ್ಪತ್ರೆಯ ರಕ್ತನಿಧಿ ವಿಭಾಗದ ವೈದ್ಯೆ ಡಾಕ್ಟರ್ ಶ್ರದ್ಧಾ ಮಾತನಾಡಿ, ರಕ್ತದ ಬೇಡಿಕೆ ಹೆಚ್ಚಿದ್ದು ರಕ್ತದಾನ ಶಿಬಿರಗಳಿಂದ ರೋಗಿಗಳಿಗೆ ತುರ್ತು ಸಂದರ್ಭದಲ್ಲಿ ಉಪಯೋಗ ಆಗತ್ತೆ ಎಂದು ತಿಳಿಸಿದರು. ನಮಸ್ತೆ ಎಲ್ಲರಿಗೂ. ನಮಗೆ ಅಷ್ಟು ಕನ್ನಡ ಅಷ್ಟು ಗೊತ್ತಿಲ್ಲ, ಬಟ್ ನಾವು ಕಲಿತಿದ್ದೀನಿ 4 ವರ್ಷದಿಂದ. ಸೊ ನಮಗೆ ಮಾತಾಡೋಕ್ಕಾಗುತ್ತೆ. ಏನಾದರೂ ತಪ್ಪಾಗ್ತದೆ ಅಂದರೆ ಪ್ಲೀಸ್ ಸಾರಿ. ಸೊ ಬ್ಲಡ್ ಡೊನೇಷನ್ ಅಂದರೆ ನಾವು ಜನಗಳಿಂದ ನಾವು ಬ್ಲಡ್ಡು ಲೈಕ್ ವಿ ಆಸ್ಕ್ ಟು ಡೊನೇಟ್ ಸೊ ದ್ಯಾಟ್ ನಮಗೆ ಏನಿದೆ ಅಂದರೆ ನಮ್ಮದು ಹಾಸ್ಪಿಟ್ಲಲ್ಲಿ ತುಂಬ ಎಮರ್ಜೆನ್ಸಿ ಕೇಸಸ್ ಬರ್ತಾ ಇದೆ. ನೈಟ್ 12 o'clock 1 o'clock ಎಲ್ಲ ನಾವು ಕ್ಯಾಶುಯಾಲಿಟಿಯಲ್ಲಿ ಇರುವಾಗ ತುಂಬ ಸೀರಿಯಸ್ ಅಂದರೆ ಅವ್ರದ್ದು HB ಲೆವೆಲೆಲ್ಲ 4-5 ಅಲ್ಲಿ ಇರ್ತಾರೆ. ಆವಾಗ ಅವ್ರಿಗೆ ಎಮರ್ಜೆನ್ಸಿ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಬೇಕೇ ಬೇಕು. ಆವಾಗ ನಾವು ಬ್ಲಡ್ ಬ್ಯಾಂಕಲ್ಲಿ ಹೋಗುವಾಗ ನಮ್ಗೆ ಏನಿದೆ ಅಂದರೆ ಅಲ್ಲಿ ದೆನ್ ಸ್ಟೋರ್. ಬಟ್ ಒಂದು ಎರಡು 3 ಸತಿ ಏನಾಯಿತು ಅಂದರೆ ಸ್ವಲ್ಪ ಲೈಕ್ ಒಂದು A ಪಾಸಿಟಿವ್ ಬ್ಲಡ್ ಗ್ರೂಪ್ ಎಲ್ಲ ಅಲ್ಲಿ ಶಾರ್ಟೇಜ್ ಆಗ್ತಾ ಇದೆ. ಸೊ ನಾವು ಎಷ್ಟು ಸತಿ ಕೇಳುವಾಗಲೂ ಸ್ವಲ್ಪ ಜನ ಏನು ಮಾಡ್ತಾರೆ ಅಂದರೆ ಎಮರ್ಜೆನ್ಸಿ ಬ್ಲಡ್ ತೊಗೊಂಡು ಆದಮೇಲೆ ವಾಪಸ್ ಕೊಡಲ್ಲ. ನಾವು ಅವ್ರಿಗೆ ಹೇಳ್ತಾರೆ ಲೈಕ್ ನೀವು ನಿಮ್ಮದು ಎಮರ್ಜೆನ್ಸಿ ಇರುವಾಗ ನಮ್ಮದು ಹಾಸ್ಪಿಟಲ್ ಕೊಡ್ತಾರೆ ನಿಮಗೆ, ಬಟ್ ಅದಾದಮೇಲೆ ವಾಪಸ್ ಡೊನೇಷನ್ ಮಾಡೋದು ಅದು ಅವ್ರದ್ದು ಮೈಂಡಿಂದ ಬರಬೇಕು. ನಾವು ಎಷ್ಟು ಸತಿ ನಾವು ರಿಕ್ವೆಸ್ಟ್ ಮಾಡುವಾಗ ಅವ್ರು ಮಾಡ್ತಾರೆ. ಸೊ ಇದರಿಂದ ಅವೇರ್ನೆಸ್ ಆಗ್ತದೆ. ಬಿಕಾಸ್ ನಿಮಗೆ ಏನಾದರೂ ಎಮರ್ಜೆನ್ಸಿ ಇದೆ ಅಂದರೆ ನಮ್ಮದು ಹಾಸ್ಪಿಟಲ್ ಇದೆ, ನಮ್ಮ ಜಿಲ್ಲಾ ಆಸ್ಪತ್ರೆ ನಾವು ಡಾಕ್ಟರ್ಸ್ ಇದೆ, ಬಟ್ ನಮಗೆ ಒಂದು ಎಮರ್ಜೆನ್ಸಿಗೆ ನೀವು ನಿಮ್ಮ ಶಿಬಿರದ ಕೊನೆಯಲ್ಲಿ ಕೊಡ್ಲಿಪೇಟೆ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಡಾಕ್ಟರ್ ಧನಿಕಾ ಅವರು ಮಾತನಾಡಿ, ರಕ್ತದಾನದ ಮಹತ್ವದ ಕುರಿತು ವಿವರಿಸಿ ಶಿಬಿರ ಆಯೋಜಿಸಿದ ಹೇಮಾವತಿ ರೋಟರಿ ಕ್ಲಬ್ನ ಸದಸ್ಯರಿಗೆ ಧನ್ಯವಾದ ತಿಳಿಸಿ ಮುಂದೆಯೂ ಇದೇ ರೀತಿ ಸಹಕಾರ ಇರಲಿ ಅಂತ ಮನವಿ ಮಾಡಿದರು. ಬಟ್ BP ಇರೋರು ಕೊಡ್ಬೋದಾ, ಶುಗರ್ ಇರೋರು ಕೊಡ್ಬೋದಾ, ತುಂಬಾ ಕ್ವಶನ್ಸ್ ಬರ್ತಾ ಇದೆ. ಕೊಡ್ಬೋದು, ಬಟ್ ಕಂಟ್ರೋಲ್ ಇರ್ಬೇಕಷ್ಟೇ. BP ಇರೋರು ಕೊಡ್ಬೋದು, ಶುಗರ್ ಇರೋರು ಕೊಡ್ಬೋದು, ಬಟ್ ಕಂಟ್ರೋಲ್ ಇರಬೇಕು. ಈಗ ನೀವು ಕೊಡೋದ್ರಿಂದ ಏನಾಗುತ್ತೆ ಅಂದ್ರೆ ಮತ್ತೆ ಉತ್ಪಾದನೆ ಆಗತ್ತೆ. ಬ್ಲಡ್ 3 months ಅಲ್ಲಿ ಬರುತ್ತೆ. ಎವ್ರಿ 6 months ಒಮ್ಮೆ ಬ್ಲಡ್ ನ ಡೊನೇಟ್ ಮಾಡ್ಬೋದು, ಯಾರಾದ್ರೂ ಮಾಡ್ಬೋದು, 60 ವರ್ಷದ ಒಳಗಡೆ ಅವರು. ಮತ್ತೆ ಇನ್ನೊಂದು ಏನಂದ್ರೆ ತುಂಬಾ ಎಮರ್ಜೆನ್ಸಿ ಬರ್ತಾ ಇದೆ ಕೊಯಮ್ಸ್ ಅಲ್ಲಿ, ಕೊಡಗುನಲ್ಲಿ. ಈಗ ಏನಾಗುತ್ತೆ ಅಂದ್ರೆ ಬ್ಲಡ್ ನ ಹಾಕಿ ಅಂತ ಕೇಳ್ತಾರೆ, ಯಾರು ಕೊಡೋರಿಲ್ಲ, ಅದು ಪ್ರಾಬ್ಲಮ್ ಆಗಿದೆ. ಸೊ ಈಗ ನಿಮಗೆ ಯಾರ್ಯಾರಿಗೆ ಏನೇನು ಸರ್ಟಿಫಿಕೇಟ್ ಕೊಡ್ತಾರಲ್ಲ ಅದನ್ನ ನಿಮ್ ಕಡೆಯವ್ರಿಗೆ ಸರ್ಟಿಫಿಕೇಟ್ ಕೊಟ್ರೆ ನಿಮಗೆ ಬೇಕಾಗಿರೋ ಬ್ಲಡ್ ನ ಅವರು ಕೊಡ್ತಾರೆ. ಅದಕ್ಕೋಸ್ಕರ ನಾವು ಸರ್ಟಿಫಿಕೇಟ್ ಕೊಡೋದು. ಸರ್ಟಿಫಿಕೇಟ್ ಸುಮ್ಮನೆ ಮನೇಲಿ ತಗೊಂಡೋಗಿಡೋದು ಬೇಕಾದ್ರೆ ಯೂಸ್ ಆಗುತ್ತೆ ಅಂತ ನಾನು ಹೇಳ್ತಾರೆ. ನಿಮ್ ಕಡೆಯವ್ರು ಯಾರಿಗಾದ್ರೂ ಅವಶ್ಯಕತೆ ಇದ್ರೆ ಆ ಸರ್ಟಿಫಿಕೇಟ್ ನ ಕೊಟ್ರೆ ನಿಮ್ಗೆ ಬೇಕಾಗಿರೋ ಬ್ಲಡ್ ನ ಕೊಡ್ತಾರೆ ಅಲ್ಲಿ. ಶಿಬಿರದಲ್ಲಿ ಒಟ್ಟು 41 ಮಂದಿ ರಕ್ತದಾನ ಮಾಡಿ ಮಾನವೀಯ ಸಂಬಂಧವನ್ನ ಗಟ್ಟಿಗೊಳಿಸಿದ್ರು. ಈ ಸಂದರ್ಭದಲ್ಲಿ ರೋಟರಿ ಹೇಮಾವತಿ ಕಾರ್ಯದರ್ಶಿ ಗಣೇಶ್, ಮಾಜಿ ಅಧ್ಯಕ್ಷರಾದ ದಿನೇಶ್, ದಿವಾಕರ್, ಅಮೃತ್ ಕುಮಾರ್, ಚೇಂಬರ್ ಆಫ್ ಕಾಮರ್ಸ್ ಅಧ್ಯಕ್ಷ BK ಯತೀಶ್, ರೋಟರಿ ಹೇಮಾವತಿಯ ನಿರ್ದೇಶಕರು, ರಕ್ತನಿಧಿ ವಿಭಾಗದ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಸಿಬ್ಬಂದಿ, ಸಮುದಾಯ ಆರೋಗ್ಯ ಅಧಿಕಾರಿ ಧರಣೇಶ್ ರಾಜ್ ಹಾಗೂ ಆಶಾ ಕಾರ್ಯಕರ್ತೆಯರು ಹಾಜರಿದ್ದರು.